ಸಮಾಧಾನ ಗಾಡಿ ಕಿತ್ತಾಕಿಯಪ್ಪ. ನಮ್ಮ ದೇಶದಲ್ಲಿ ಆಫ್ ರೋಡ್ ಗಾಡಿಗಳು ಅನ್ನೋದೇ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಹೀರೋದವರು ಇಂಪಲ್ಸ್ ಅಂದ್ಬಿಟ್ಟು ಒಂದು ಗಾಡಿ ಬಿಟ್ಟಿದ್ರು. ಅವಾಗ ನಮ್ಮ ಇಂಡಿಯಾದಲ್ಲಿ ಮೋಟರ್ ಸೈಕಲ್ ಅನ್ನೋದನ್ನ ಇನ್ನೂ ಕೂಡ ಬೆಳೆದಿರಲಿಲ್ಲ. ಅದೊಂದು ರಾಂಗ್ ಎಂಟ್ರಿ ಆಗಿತ್ತು. ಬಟ್ ಇವತ್ತಿಗೆ ಆ ಇಂಪಲ್ಸ್ ಅನ್ನೋದನ್ನ ಲಾಂಚ್ ಮಾಡಿದಿದ್ರೆ ಇವರು, ಇವತ್ತು KLX ಅನ್ನೋ ಗಾಡಿಗಳು ಮಾರ್ಕೆಟ್ ಅಲ್ಲಿ ಇರ್ತಾನೆ ಇರಲಿಲ್ಲ. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಎಷ್ಟತಿ ಹೇಳೋದು, ಫೀಲ್ ಬೇಕು ನೋಡಿ. ಎಫರ್ಟ್ಲೆಸ್ ಹತ್ತುತ್ತೆ ಗಾಡಿ. ನೀವು ಇಲ್ಲೇನು ನೋಡ್ತಾ ಇದ್ರೆ ಇದೊಂದು ಟೋಯಿಂಗ್ ಬಾರ್. ಇದು ಗಾಡಿ ಎಲ್ಲರೂ ಸಿಗಾಕೊಂಡಾಗ ಹಿಡ್ಕೊಂಡು ಇಳಿಯೋದಕ್ಕೆ ಕೊಟ್ಟಿರೋದು. ಯಪ್ಪ ಆಫ್ ಮಾಡ್ಕೊಂಡು ತಿರುಗಿಸ್ತೀನಿ, ಕೈಲೇ ತಳ್ಕೊಬೇಡ. ಆ ಭಗವಂತ 2 ಕಾಲ್ ಮಧ್ಯ ಕೊಟ್ಟಿರೋ ಅಂತ ಅಳ್ತೇನ 2 ಕಾಲು ಕೊಟ್ಬಿಟ್ಟಿದ್ರೆ ಲೈಫ್ ಚೆನ್ನಾಗಿರ್ತಾ ಇತ್ತು. ಈ ತರ ಆಫ್ ರೋಡ್ ಗಾಡಿಗಳು ಓಡಿಸ್ಕೊಂಡು ಇರ್ಬೋದಿತ್ತಪ್ಪ. ಗಾಡಿಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಸರಿಯಾಗಿ ಬಾರ್ಸಾಡ್ಬಿಡ್ಬೇಕು. ಈಗ ನಿಮ್ಗೆ ನಾನು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಫೋನ್ ಮಾಡಿ ಶೋರೂಮ್ ಅವ್ರಿಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದ್ರೆ ಜನರಿಗೆ ನಾನು ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ, ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಸಾಂಗ್ಯ ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ಡೌಟೇ ಕಣಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ಎಕ್ಸ್ಪಲ್ಸ್ 210 ಗೈಸ್. ಲೆಜೆಂಡ್ರಿ ಅಂತ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ ಮತ್ತೆ ನಾನು ತಡ ಮಾಡೋದು, ಕಂಪ್ಲೀಟ್ ಆಗಿ ರಿವ್ಯೂ ಮಾಡ್ತೀನಿ ಈ ಗಾಡಿನ. ನೋಡಿ, ಈಗ ಲಾಸ್ಟ್ ಟೈಮ್ ಬಂದು ನಾನು ನಿಮಗೆ ಎಕ್ಸ್ಪಲ್ಸ್ ಡಕಾರ್ ಎಡಿಷನ್ ಗಾಡಿನ ತೋರಿಸಿದ್ದೆ, ಅದು 200. ಇದು ಬಂದು 210. ಇದರಲ್ಲೂ ನಿಮಗೆ ಫ್ಯೂಚರ್ ಅಲ್ಲಿ ನಿಮಗೆ ಡಕಾರ್ ಬಂದೇ ಬರುತ್ತೆ. ಇದರಲ್ಲಿ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ ಫ್ಯೂಚರ್ ಅಲ್ಲಿ. ಇನ್ನೇನು ಈ ವರ್ಷ 26 ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಹೆಡ್ ಲ್ಯಾಂಪ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಸೇಮ್ ಎಕ್ಸ್ಪಲ್ಸ್ 200 ಏನಿತ್ತಲ್ಲ ಅದೇ ಹೆಡ್ ಲ್ಯಾಂಪ್ ನ ಇಲ್ಲಿಗೆ ಹಾಕಿದ್ದಾರೆ. ಇಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ, ಇಲ್ಲಿ 2 ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಇದೆ, ಮತ್ತೆ ಇದು ಲೋ ಬೀಮ್ ಇದೆ, ಮತ್ತೆ LED ಇಂಡಿಕೇಟರ್ ನ ಕೊಟ್ಟಿರೋದು. ಅಲ್ಲಿ LED ಸೆಟಪ್ ಇರೋದು ಗಾಡಿಲಿ, ಯಾವ್ದೇ ಹ್ಯಾಲೋಜನ್ ಸೆಟಪ್ ಎಲ್ಲ ಇಲ್ಲ. ಗಾಡಿ ಲೈಟ್ ಏನಿದೆಯಲ್ಲ ನೈಟ್ ಟೈಮ್ ಅಲ್ಲಿ ಸಖತ್ ಥ್ರೋ ಸಿಗುತ್ತೆ. ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾದ್ರು ಲಾರಿನೋ ಬಸ್ಸೋ ಬಂತು ಅಂದ್ರೆ ಲಿಟ್ರಲಿ ಅಷ್ಟೊಂದೆಲ್ಲ ಏನ್ ಕಾಣಿಸೋದಲ್ಲ. ನಿಮ್ ಗಾಡಿಯಿಂದ ಅಷ್ಟು ದೂರ ಅಷ್ಟೇ ಕಾಣಿಸೋದು, ಜಾಸ್ತಿ ಏನ್ ಕಾಣಿಸಲ್ಲ. ರೇರ್ ನೋಡೋದಾದ್ರೆ ರೇರ್ ಕೂಡ ಸೇಮ್ ಅದೇ LED ಇಂಡಿಕೇಟರ್ಸ್, LED ಟೈಲ್ ಲ್ಯಾಂಪ್ ಕೊಟ್ಟಿದ್ದಾನೆ. ಲೆವೆಲ್ ಚೆನ್ನಾಗಿದೆ ಟೈಲ್ ಲ್ಯಾಂಪ್ ಕೂಡ ಸಖತ್ತಾಗಿ. ಇನ್ನು ವೀಲ್ಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ 90/90 21 ಇಂಚ್ ವೀಲ್ ಸಿಗ್ತಾ ಇದೆ. ಟ್ಯೂಬ್ ಟೈರ್ಸ್ ಗಳು ಇವು. ಇನ್ನು ರೇರ್ ಟೈರ್ ನೋಡೋದಾದ್ರೆ ನಿಮಗೆ 120/80 18 ಇಂಚ್ ವೀಲ್ ಸಿಗ್ತಾ ಇದೆ. ಎರಡೂ ಕೂಡ ಟ್ಯೂಬ್ ಟೈರ್ ಸಿಗ್ತಿರೋದು. ನಿಮಗೆ ಟೈರ್ ಬಂದು ನಿಮಗೆ ಯೂರೋ ಗ್ರೂಪ್ ಆಲ್ ಟೈರ್ ಟೈರ್ಸ್ ನ ಕೊಟ್ಟಿರೋದು. ನಿಮ್ಗೆ ರೋಡ್ ಮತ್ತೆ ಆಫ್ ರೋಡ್ ಎರಡೂ ಕೂಡ ಯೂಸ್ ಆಗುತ್ತೆ. ಟೈರು ರೋಡ್ ಅಲ್ಲಿ ಅಷ್ಟೊಂದು ಕಾನ್ಫಿಡೆಂಟ್ ಕೊಡ್ಲಿಲ್ಲ ಅಂದ್ರೂ ಕೂಡ ಆಫ್ ರೋಡ್ ಅಲ್ಲಿ ಸಖತ್ ಕಾನ್ಫಿಡೆಂಟ್ ಕೊಡುತ್ತೆ. ಗಾಡಿ ಸ್ಟೆಬಿಲಿಟಿ ಏನೋ ಚೆನ್ನಾಗಿದೆ. ಪಕ್ಕದಲ್ಲಿ ಏನಾದ್ರು ಲಾರಿ ಓವರ್ಟೇಕ್ ಮಾಡ್ಕೊಂಡು ಹೋದ್ರೆ ಗಾಡಿ ಒಂದ್ ಕಡೆ ನೀವು ಒಂದ್ ಕಡೆ ಬಿದ್ಬಿಟ್ಟಿರ್ತೀರಾ. ಯಾಕಂದ್ರೆ ಗಾಡಿ ಅಷ್ಟು ಉದ್ದ ಇದೆ ಮತ್ತೆ ಸಣ್ಣಕ್ಕೂ ಕೂಡ ಇದೆ. ಇನ್ನು ಬ್ರೇಕ್ಸ್ ಬಂದು ನಿಮ್ಗೆ ಫ್ರಂಟ್ ಕ್ಯಾಲಿಪರ್ ಇದೆ. ಕ್ಯಾಲಿಪರ್ ನನ್ನ ಪ್ರಕಾರ ನಿಸಿಂದ ಇರಬೇಕಿದು, ಬ್ರ್ಯಾಂಡಿಂಗ್ ಹಾಕಿಲ್ಲ. ರೇರ್ ಬ್ರೇಕ್ ಬಂದು ನಿಮ್ಗೆ ನಿಸಿನ್ ಕ್ಯಾಲಿಪರ್ ನ ಕೊಟ್ಟಿದ್ದಾನೆ, ಮತ್ತೆ 220mm ಡಿಸ್ಪ್ಲೇ ಕೊಟ್ಟಿದ್ದಾನೆ. ಇದರಲ್ಲಿ ರೇರ್ ABS ಸ್ವಿಚ್ ಆಫ್ ಮಾಡಬಹುದು. ಸ್ವಿಚಬಲ್ ABS ಇರೋದು, ಡ್ವೆಲ್ ಚಾನಲ್ ABS ಈ ಗಾಡಿಲಿ. ಬ್ರೇಕಿಂಗ್ ಅಂತೂ ಸೈಕ್ ಆಗಿದೆ ಅನ್ಕೊಳ್ಳಿ. ಚಿಕ್ ಅಂತ ಹೇಳಿದ್ರೆ ಪಚಿಕ್ನೆ ನಿಂತ್ಕೊಳ್ಳುತ್ತೆ ಗಾಡಿ. ರ್ಯಾಲಿ ಮೂಡಲ್ಲಿ ಆಕ್ಚುಲಿ ರೇರ್ ABS ಆಫ್ ಮಾಡಬಹುದು, ಹೇಳಿದೀನಿ ನಿಮ್ಗೆ. ಬ್ರೇಕಿಂಗ್ ಸೈಕ್ ಆಗಿದೆ ಅನ್ಕೊಳ್ಳಿ. ಗಾಡಿ ತಕ್ಕಂಗ್ ಬ್ರೇಕಿಂಗ್ ಕೊಟ್ಟಿದ್ದಾರೆ, ಸಾಕಾಗಿದೆ ಬ್ರೇಕಿಂಗ್ ಮಾತ್ರ. ಇನ್ನು ಸಸ್ಪೆನ್ಷನ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ. ಇನ್ನು ರೇರ್ ಬಂದು ನಿಮ್ಗೆ ಸೆಮಿ ಲಿಂಕ್ ಮೋನೋಶಾಕ್ ಸಸ್ಪೆನ್ಷನ್ ನ ಕೊಟ್ಟಿರೋದು. ಇದರಿಂದ ಗಾಡಿ ಸ್ಟೆಬಿಲಿಟಿ ಇದೆ. ಮತ್ತೆ ಸ್ವಲ್ಪ ನೀವು ತುಂಬಾ ಹಾರ್ಡ್ ಕೋಡ್ ಆಫ್ ರೋಡ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ಯಾವ್ದಾದ್ರು ಕಲ್ಲು ಪಲ್ಲು ಹೊಡಿಬಹುದು. ಬಟ್ ನನಗೆ ಇದುವರೆಗೂ ಎಲ್ಲೂ ಕೂಡ ಟಚ್ ಆಗಿಲ್ಲ ಆಫ್ ರೋಡ್ ಮಾಡ್ಬೇಕಾದ್ರೆ. ಈ ತರ ಒಂದು ಆಫ್ ರೋಡ್ ಗಾಡಿಗೆ ಇಷ್ಟೊಂದು ಸಖತ್ತಾಗಿರೋ ಸಸ್ಪೆನ್ಷನ್ ಕೊಟ್ಬಿಟ್ರೆ ಯಾರು ತಾನೇ ತಗೊಳ್ಳಲ್ಲ ಹೇಳಿ. ಈ ಕಡೆ ಆಫ್ ರೋಡ್ಗಳು ಕೂಡ ಸಖತ್ತಾಗಿದೆ, ರೋಡ್ಗೂ ಕೂಡ ಸಖತ್ತಾಗಿದೆ. ಬಟ್ ಆದ್ರೂ ಇದರಲ್ಲಿ ರ್ಯಾಲಿ ಡಕಾರ್ ಎಡಿಷನ್ ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಫುಲ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಅದೇನ್ ಬೇಕಾಗಿಲ್ಲ ಅಂತ ನನ್ನ ಪ್ರಕಾರ ಅಪ್ಪ. ಇನ್ನು ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಇಲ್ಲೊಂದು ದೊಡ್ಡದೊಂದು RPM ಬಾರ್ ಇದೆ, ಇಂಜಿನ್ ಟೆಂಪರೇಚರ್ ಇದೆ, ಮತ್ತೆ ನ್ಯೂಟ್ರಲ್ ಅಲ್ಲಿ ಇದೆ, ಮತ್ತೆ ಇಲ್ಲಿ ರೈಡಿಂಗ್ ಮೂಡ್ಸ್ ತೋರಿಸುತ್ತೆ, ಮತ್ತೆ ಎಷ್ಟು ಸ್ಪೀಡ್ ಹೋಗ್ತಾ ಇದ್ದೀರಾ, ಎಷ್ಟು ಗಾಡಿ ಓಡಿಸಿದ್ದೀರಾ, ಮತ್ತೆ ಫ್ಯೂಲ್ ಇಂಡಿಕೇಶನ್ ಇದೆ, ಮತ್ತೆ ಇಲ್ಲಿ ಟೈಮ್ ಕೂಡ ಇದೆ, ಮತ್ತೆ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, 10x10 ನ್ಯಾವಿಗೇಷನ್ ಇದೆ, ಕಾಲ್ SMS ಅಲರ್ಟ್ ಕೂಡ ತೋರಿಸುತ್ತೆ ಇದರಲ್ಲಿ. ಅದನ್ನ ಬಿಟ್ರೆ ನಿಮ್ಗೆ ಇದರಲ್ಲಿ 3 ರೈಡಿಂಗ್ ಮೂಡ್ ಸಿಗುತ್ತೆ. ಮತ್ತೆ ಗಾಡಿ ಬಿಲ್ಡ್ ಕ್ವಾಲಿಟಿನ ನೋಡೋದಾದ್ರೆ ಒಂದು ಲೆವೆಲ್ ಚೆನ್ನಾಗಿದೆ ದೂರದಿಂದ ನೋಡೋದಕ್ಕೆ. ಹತ್ರದಿಂದ ಬಂದ್ರೆ ಅಲ್ಲಲ್ಲ ಗ್ಯಾಪ್ಸ್ ಗಳು ತುಂಬಾ ಜಾಸ್ತಿ ಕಾಣ್ತಾ ಇದೆ. ವೈರ್ ಮ್ಯಾನೇಜಿಂಗ್ ಅಂತೂ ಒಂಚೂರು ಚೆನ್ನಾಗಿಲ್ಲ. ಎಲ್ಲಂದಲ್ಲಿ ವೈರ್ ಎಕ್ಸ್ಪೋಸ್ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ABS ಕೇಬಲ್ ಇದು ನೋಡಿ
OBD2 ವೈರು ಯಾವ ಲೆವೆಲ್ಗೆ ಎಕ್ಸ್ಪೋಸ್ ಆಗಿದೆ, ಯಾರಾದ್ರೂ ಶತ್ರುಗಳು ಇದ್ದವರು ಬಂದು ಯಾವ್ದಾದ್ರು ಒಂದು ವೈರ್ ಕಟ್ ಮಾಡ್ಬಿಟ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ನಾ ಇಂಜಿನ್ ನೋಡೋದಾದ್ರೆ ನಿಮಗೆ 210cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಸಿಗ್ತಾ ಇದೆ, 24 bhp 20 Nm ಆಫ್ ಟಾರ್ಕ್ ಸಿಗ್ತಾ ಇದೆ, ಮತ್ತೆ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರೋದು. ಪವರ್ ಸಖತ್ ಫೀಲ್ ಆಗುತ್ತೆ ಗಾಡಿಲಿ ಓಡಿಸ್ತಾ ಇದ್ದೀರಾ. ಮತ್ತೆ ಈ ಗಾಡಿಲಿ ಬಿಗ್ ಅಪ್ಗ್ರೇಡ್ ಏನೇ ಅಂತ ಅಂದ್ರೆ ಲಾಸ್ಟ್ ಜನರೇಷನ್ ಅಲ್ಲಿ ಬರೀ 5 ಗೇರ್ ಇತ್ತು, ಇದರಲ್ಲಿ 6 ಗೇರ್ ಇದೆ. ಹೌದು ಗೈಸ್, ಸ್ವಲ್ಪ ಇಂಜಿನ್ ಅಲ್ಲಿ ಹೀಟಿಂಗ್ ಇಶ್ಯೂ ಇದೆ, ಅಂದ್ರೆ ಹೀಟಿಂಗ್ ಇಶ್ಯೂ ಇದೆ ಯಾಕಂದ್ರೆ ಲೆಫ್ಟ್ ಸೈಡ್ ಹೀಟ್ ಆಗ್ತಾ ಇದೆ. ಯಾಕಂದ್ರೆ ರೇಡಿಯೇಟರ್ ಇಲ್ಲೇ ಇರೋದ್ರಿಂದ ಗಾಳಿ ಹೊಡಿತಾ ಇರೋ ಸ್ಪೀಡ್ ಗೆ ಹೀಟ್ ಗಾಳಿ ಎಲ್ಲ ಕಾಲು ಹೊಡಿತಾ ಇದೆ ಇಲ್ಲಿಂದ. ಲೆಫ್ಟ್ ಸೈಡ್, ರೈಟ್ ಸೈಡ್ ಏನ್ ಹೀಟ್ ಆಗಿ ಫೀಲ್ ಆಗ್ತಾ ಇಲ್ಲ, ಲೆಫ್ಟ್ ಸೈಡ್ ಹೆವಿ ಹೀಟ್ ಆಗುತ್ತೆ. 3 ರೈಡಿಂಗ್ ಮೋಡ್ಸ್ ಮತ್ತೆ ವಿತ್ ABS ಮೋಡ್ಸ್ ಅಂತಾನು ಕೂಡ ಹೇಳ್ಬೋದು. ಅದನ್ನ ನಿಮ್ಗೆ ರೋಡ್, ರ್ಯಾಲಿ, ಆಫ್ ರೋಡ್ 3 ರೈಡಿಂಗ್ ಮೋಡ್ ಸಿಗುತ್ತೆ. ಆಫ್ ರೋಡ್ ಅಲ್ಲಿ ನಿಮ್ಗೆ ರೇರ್ ABS ಬಂದು ಆಫ್ ಆಗುತ್ತೆ. ಮತ್ತೆ ಇಲ್ಲಿ ನಿಮ್ಗೆ USB ಚಾರ್ಜರ್ ಸಾಕೆಟ್ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಎಕ್ಸ್ಪಲ್ಸ್ ಗಾಡಿ ಹಿಟ್ ಆಗಿದ್ದೆ ಮೈನ್ 200cc ಇಂದ. ಇವ್ರ ಹತ್ರ ಆಲ್ರೆಡಿ ಕೂಡ 250cc ಕೂಡ ಇತ್ತು, ಅದ್ರಲ್ಲೇ ಬಿಡ್ಬೋದು 250 ಅನ್ಬಿಟ್ಟು. ಬಟ್ ಇವ್ರು ಆದ್ರೂ ಯಾಕೆ 210 ಬಿಟ್ರು ಅಂದ್ರೆ ಇವ್ರ ಹತ್ರ ಮೊದಲೇ 210 ಇಂಜಿನ್ ಕೂಡ ಇತ್ತು, ಅದರಿಂದ ಇವ್ರು ಬಿಟ್ಟಿರೋದು. ಮೈನ್ ಆಗಿ ಹಿಟ್ ಆಗಿದ್ದೇನೆ ಎಕ್ಸ್ಪಲ್ಸ್ 200 ಇಂದಾನೆ ಈ ಗಾಡಿ. ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮ್ಗೆ 220 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಏನ್ ಹೈಟ್ ಇದೆ ಗೊತ್ತಾ ಆ ಗಾಡಿ, ಲಿಟ್ರಲಿ ಹೇಳ್ತೀನಿ ಎಲ್ಲೂ ಕೂಡ ಟಚ್ ಆಗೋದಿಲ್ಲ ನಮ್ಗೆ. ಈ ಗಾಡಿಲಿ ಇರೋ ಗೇರ್ ಬಾಕ್ಸ್ ಎಷ್ಟು ಸ್ಮೂತ್ ಆಗಿದೆ ಗೊತ್ತಾ, ಅದಕ್ಕೆ ಅಡ್ವಾಂಟೇಜ್ ಇದ್ರಲ್ಲಿ ಇರುವಂತ ಸ್ಲಿಪ್ ಅಂಡ್ ಅಸಿಸ್ಟ್ ಕ್ಲಚ್ ಇರೋದಕ್ಕಿಂತ ಗಾಡಿ ಸಖತ್ ಸ್ಮೂತ್ ಆಗಿ ಗೇರ್ ಶಿಫ್ಟ್ ಆಗ್ತಾ ಇದೆ. ಸೀಟ್ ಹೈಟ್ ಬಂದು ನಿಮ್ಗೆ 830 mm ಸೀಟ್ ಹೈಟ್ ಇದೆ. ನನಗಂತೂ ಟಿಪ್ ಟಾಪ್ ಮಾಡ್ಕೊಂಡು ಓಡಿಸ್ಬೇಕು ಗಾಡಿ. ನಾನು 5'3" ಇದೀನಿ, ನನಗಂತೂ ಆಗೋದೇ ಇಲ್ಲ ಅನ್ಕೊಳ್ಳಿ. ನೀವೇನಾದ್ರೂ 5'3" ಇಂತ ಕೆಳಗಡೆ ಇದ್ದವ್ರು ಈ ಗಾಡಿನ ಓಡಿಸೋದಕ್ಕೆ ಹೋಗ್ಬಿಡಿ. ಲಿಟ್ರಲಿ ಎಲ್ಲರೂ ಹಾಕೊಂಡ್ಬಿಡ್ತೀರಾ ನಿನ್ಸ್ಬೇಕಾದ್ರೆ, ಮುಂದೆ ಮೂವ್ ಮಾಡ್ಬೇಕಾರೆ ಗಾಡಿ ಮೇಲೆ ಕುತ್ಕೊಂಡು ಅಂದ್ರೆ ತಳ್ಳೋದಕ್ಕೆ ಆಗೋದಿಲ್ಲ ಈ ಗಾಡಿನ. ಗಾಡಿ ತಳ್ಳದೆ ಗುರು, ತಲೆನೋವು ಇಲ್ಲಿ. ಯಪ್ಪ ಆಫ್ ಮಾಡ್ಕೊಂಡು ತಿರ್ಗಿಸ್ತೀನಿ, ಸುಮ್ಮನೆ ರಿಸ್ಕ್ ಯಾಕೆ, ಮೊದಲೇ ಬೇರೆಯವ್ರ ಗಾಡಿ ಕೈಯಲ್ಲೇ ತಳ್ಕೊಬೇಡ ಅಂತ ಹೇಳಿಲ್ವಾ ಗಾಯ್ಸ್ ಆಗ್ಲೇ. ನೀವು ಈ ಗಾಡಿನ ನಿಂತ್ಕೊಂಡು ತಳ್ಳೋದೇ ಕಷ್ಟ ಕುಳ್ಳ ಇದ್ದವ್ರಿಗೆ, ಅನ್ನಂತವ್ರಿಗೆ. ಆ ಭಗವಂತ 2 ಕಾಲ್ ಮಧ್ಯ ಕೊಟ್ಟಿರೋ ಅಂತ ಅಳ್ತೇನ 2 ಕಾಲು ಕೊಟ್ಬಿಟ್ಟಿದ್ರೆ ಲೈಫ್ ಚೆನ್ನಾಗಿರ್ತಾ ಇತ್ತು. ಈ ತರ ಆಫ್ ರೋಡ್ ಗಾಡಿ ಓಡಿಸ್ಕೊಂಡು ಇರ್ಬೋದಿತ್ತಪ್ಪ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮ್ಗೆ 13 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ನಾನು ಅವರೇಜ್ ನಿಮ್ಗೆ 40 ಕೊಡುತ್ತೆ ಅಂದ್ರೆ ನೀವು ಆರಾಮಾಗಿ ಒಂದು ಫುಲ್ ಟ್ಯಾಂಕ್ ಅಲ್ಲಿ 560 ಕಿಲೋಮೀಟರ್ ಹೋಗಿದ್ ಬರ್ಬೋದು. ಗಾಡಿ weight ಬಂದು 168 kgs ಇದೆ. ಲಾಸ್ಟ್ ಜನರೇಷನ್ಗೂ ಇದಕ್ಕೂ 9 kg ಹೆಚ್ಚು ಕಮ್ಮಿ ಇದೆ, 9 kg ಜಾಸ್ತಿನೇ ಇದೆ ಇದು. ಬಟ್ ಓಡಿಸ್ಬೇಕಾದ್ರೆ ಒಂಚೂರು ವೆಯ್ಟ್ ಫೀಲ್ ಆಗೋದಿಲ್ಲ. ನೀವು ನಿಂತ್ಕೊಂಡು ಗಾಡಿನ ಟರ್ನ್ ಮಾಡ್ಬೇಕಾದ್ರೆ ಎಲ್ಲ ತಳ್ಬೇಕಾದ್ರೆ ಲಿಟ್ರಲಿ ವೆಯ್ಟ್ ಫೀಲ್ ಆಗುತ್ತೆ ನಿಮ್ಗೆ. ಓಡಿಸ್ಬೇಕಾದ್ರೆ ಅಂತೂ ವೆಯ್ಟ್ ಇದೆ ಅಂತಾನೆ ಅನ್ಸೋದಿಲ್ಲ, ಆ ತರ ಇದೆ ಗಾಡಿ. ಮತ್ತೆ ನಿಮ್ಗೆ ಇಂಜಿನ್ ಬ್ಲಾಸ್ಟ್ ಪ್ಲೇಟ್ ನ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಇದು ಬಂದು ಆಕ್ಚುಲಿ ಮೆಟಲ್ ಅಲ್ಲ. ಗಾಡಿಲಿ ಸ್ವಲ್ಪ ವೆಯ್ಟ್ ಕಮ್ಮಿ ಆಗ್ಲಿ ಅನ್ಬಿಟ್ಟು ಅಲ್ಯೂಮಿನಿಯಂ ನ ಕೊಟ್ಟಿದ್ದಾರೆ. ಪ್ರೊಟೆಕ್ಷನ್ ಅಂತೂ ಇದೆ ನಿಮ್ಮ ಇಂಜಿನ್ ಗೆ ಇದರಲ್ಲಿ. ಮತ್ತೆ ಈ ಕ್ರಾಶ್ ಗಾಡಿ ಏನ್ ನೋಡ್ತಿರಲ್ಲ, ಬಿದ್ರೆ ಒಂದೇ ಸಲ ಬೆಂಡ್ ಆಗ್ಬಿಡುತ್ತೆ, ಯಾವ್ದಕ್ಕೂ ಯೂಸ್ ಇಲ್ಲ ಇದು. ಗಾಡಿ ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಬಿಡಿ. ಡೌನ್ ಶಿಫ್ಟ್ ಮಾಡ್ತಾ ಇದ್ರೆ ರೇವ್ ಮ್ಯಾಚ್ ಮಾಡ್ಬಿಟ್ಟು ಸಾಕಾಗಿ ಬರುತ್ತೆ ಸೌಂಡ್ ಒಟ್ಟಿನಲ್ಲಿ. ಕ್ರೇಜಿ ಡೌನ್ ಶಿಫ್ಟ್ಗಳು ಮಾತ್ರ. ಈ ತರ ಸೌಂಡ್ ಸ್ಟಾಕ್ ಅಲ್ಲಿ ಯಾವ ಕಂಪ್ನಿಲೂ ಬಂದಿಲ್ಲಪ್ಪ. ಅದು ಆಫ್ ರೋಡ್ ಗಾಡಿ ಬೈಕಲ್ಲಿ, ಇದು ಆಫ್ ರೋಡ್ ವಿತ್ ಟೂರಿಂಗ್. ಇನ್ನ ಸರ್ವಿಸ್ ಕಾಸ್ಟ್ ಅಂತ ಬಂದ್ರೆ ನಿಮ್ಗೆ ಆರಾಮಾಗಿ 2000 ಅಂತ ಹಾಗೆ ಆಗುತ್ತೆ. ಯಾಕಂದ್ರೆ ಹೀರೋ ಅಂದ್ರೆ ಎಕ್ಸ್ಪೆನ್ಸ್ ಇಲ್ಲ, ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಎಲ್ಲಾನು ಮುಗಿಸ್ಕೋಬಾರದು. ಅದ್ರಲ್ಲೂ ಇಷ್ಟು ಕಮ್ಮಿ ದುಡ್ಡಿಗೆ ಈ ಗಾಡಿ ಸಿಗ್ತಾ ಇದೆಯಲ್ಲ ಹೇಳಿ. ಇಷ್ಟ ಆಗುತ್ತೆ ಅಂದ್ರೆ 221 222. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ ಓಕೆ ಸರ್, ಕಳಿಸಿ. ನಿಮ್ಗೆ ನಾನು ಕರೆಕ್ಟಾಗಿ ಇನ್ಫಾರ್ಮೇಶನ್ ಕೊಡಬೇಕು ಅಂದರೆ ಫೋನ್ ಮಾಡಿ ಶೋರೂಮ್ ಅವ್ರಿಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಯಾಕಂದರೆ ಜನರಿಗೆ ನಾನು ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಈಗ ತಾನೇ ಶೋರೂಮ್ ಅವ್ರಿಗೆ ಫೋನ್ ಮಾಡಿ ನಿಮಗೆ ವಿಚಾರಿಸ್ಕೊಂಡೆ ನೋಡಿದ್ರೆ ನೀವೇ ಇದನ್ನ ತಗೋಬೇಕಾ, ನೀವು ಬೇಡ ಅಂದರೆ ಒಂದು ಪರ್ಪಸ್ಫುಲ್ಲಿ ಇದ್ರೆ ತಗೊಳ್ಳಿ. ಡೈಲಿ ಯೂಸ್ಗೆಲ್ಲ ತಗೋತೀರಾ ಅಂದ್ರೂ ಕೂಡ ನಡೆಯುತ್ತೆ, ಏನಿಲ್ಲ. ಮೈಲೇಜ್ ಅಂತೂ ಕೊಡಿಸ್ದಲ್ಲ, ಡೈಲಿ ಯೂಸ್ ತಗೊಂಡ್ರು ನಡೆಯುತ್ತೆ ಬಿಡಿ. ಗಾಡಿ ಯಾರನ್ನು ಕೇಳಿಸ್ಕೊಂಡಿಲ್ಲ ಅಲ್ವಾ ನೀವು? ನಾನು ಹೇಳ್ದೆ ಅಲ್ಲ ಅಂತ ಲೌಡಿಲ್ಲ, ಕೇಳಿಸುತ್ತೆ ಸಾಕು ಜನಕ್ಕೆ. ನಿಮ್ಗೆ ಇಷ್ಟ ಆದ್ರೆ ತಗೋಬೇಕು ಅನ್ಸಿದ್ರೆ ನಿಮ್ಗೆ ಪರ್ಪಸ್ಫುಲ್ ಇದ್ರೆ ತಗೊಳ್ಳಿ. ಈಗ ಜನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಸಿಟಿಗೂ ಇದನ್ನ ಯೂಸ್ ಮಾಡ್ತಾರೆ, ಟೂರಿಂಗ್ ಇದನ್ನ ಯೂಸ್ ಮಾಡ್ತಾರೆ. ಆ ತರ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ನಾವು ಹಳೆ ಎಕ್ಸ್ಪಲ್ಸ್ ಏನ್ ನೋಡ್ತಿರಲ್ಲ 200, ಅದು ಬಂದು ಆಫ್ ರೋಡ್ಗೆ ಅಂತಾನೆ ಡಿಸೈನ್ ಮಾಡಿದ್ದು. ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ, ಟೂರಿಂಗ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಬಿಟ್ರು. ಯಾವ ಗಾಡಿ ಏನ್ ಪರ್ಪಸ್ ಅನ್ನೋದನ್ನ ತಿಳ್ಕೊಳ್ಳೋದಿಲ್ಲ. ಆ ಗಾಡಿಲಿ ಅದೇ ಅವ್ರಿಗೆ ಇಷ್ಟ ಬಂದಿದೆ ಮಾಡೋದು. ಬಟ್ ನಿಮ್ ಗಾಡಿ ನಿಮ್ ಇಷ್ಟ ಬಂದಂಗೆ ನೀವೇ ಮಾಡಿ. ಐ ಹೋಪ್ ಯು ಗೈಸ್ ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್. ಎಲ್ಲರೂ ಒಂದೊಂದು ಗಂಟೆ ಹಾಕೊಂಡ್ರೆ ಇವರು ಆಕ್ಚುಲಿ 2 ಗಂಟೆ ಹಾಕೊಂಡ್ರೆ ಒಂದ್ ಇಲ್ಲೊಂದು ಗುರು. ಇವ್ರಿಗೆಲ್ಲ ಗಂಟೆ ಕೊಡೋರವ್ರೆ, ನಮ್ಗೆ ಯಾರು ಗಂಟೆ ಕೊಡೋರಿಲ್ಲ. ಇದು ತಗೊಳ್ಳಿ ಬ್ರೋ, ಗಾಡಿ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಓಡಿಸಿದ್ರೆ ಎಡದ ಕಡೆ ಹೀಟ್ ಹೊಡಿಯುತ್ತೆ. ಕೂಲರ್ ಇದೆಲ್ಲ. ಗಾಡಿ ಎಷ್ಟು ಸಲ ಓಡಿಸ್ತಾ ಇದ್ದೀನಿ, ಓಡಿಸ್ತಾ ಇದ್ದಷ್ಟು ಲವ್ ಜಾಸ್ತಿ ಆಗ್ತಾ ಇದೆ ಗಾಡಿ ಮೇಲೆ. ಆ ತರ ಕ್ರೇಜಿ ಮಿಷಿನ್ ಇದು.